ಮಾಡಿಸ್ಕೊಂಡಿದ್ದಾರೆ ಅಂತಾನು ತಿಳ್ಕೊಳ್ಳಿ. ರಿಸ್ಟೋರ್ ಆಗಿದ್ರೆ ನಾವು 2 ಹಿಡುವಳಿ ಜಮೀನು ಆಗಲಿ ಬೀಳು ಆಗಲಿ ಸರ್ಕಾರ ಅಲ್ಲಿ ಅವರು ಈಗ 2014 ಅಲ್ಲಿ ಸರ್ಕಾರಿ ಬೀಳಾಗುತ್ತೆ. ಅಲ್ಲಿ ಯಾವುದು ರೀಗ್ರಾಂಟ್ ಇಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಅಭ್ಯರ್ಥಿ ಸಾಗಿರುತ್ತೆ, ಸರ್ಟನ್ ಟೈಮ್ ಒಂದು ಆರ್ಟಿಸಿ ಕೂಡ ರನ್ನಿಂಗ್ ಇರುತ್ತೆ, ಮಧ್ಯದಲ್ಲಿ ಅವ್ರನ್ನ ಪಡ ಬಿಡೋ ಅಂತ ಹೇಳಿ ಮಾಡ್ಲಿಕ್ಕೆ ಅವಕಾಶ ಇತ್ತು, ಮಾಡ್ತಾ ಇದ್ವಿ. ಬಟ್ ಮೂಲ ನಮ್ಮ ಕರ್ತವ್ಯ ಸರ್ಕಾರ ಬೀಳೋ ಅಂತ ಇತ್ತು ಅಂತ ಹೇಳಿದ್ರೆ ಯಾರು ಅಂತ ಗೌರ್ಮೆಂಟ್ ಓನರ್ಶಿಪ್ ಪಬ್ಲಿಕ್ ಓನರ್ಶಿಪ್ ಗೊತ್ತಾಗೋದಿಲ್ಲ ಸರ್. ಇಲ್ಲ ಮಂಜೂರು ಮಾಡಬೇಕು. ನಾನು ಹೇಳೋದ್ರಲ್ಲಿ ಏನಾದ್ರು ಆಕಾರ ಇರುತ್ತೆ ಸರ್, ಆಕಾರಗಳು ಬೆಳೆನೆ ಸರ್ಕಾರಿ ಕನ್ಸರ್ನ್ ಇದ್ರೆ ಕೂತ್ಕೊಂಡಿದ್ದೆಲ್ಲ ನೋಡ್ತೀರಾ. ಏನೋ ಒಂದು ಹೇಳಿದ್ದಾರೆ, ಏನೋ ಒಂದು ವಿಲೆ ಮಾಡ್ರಿ. ನಾನು ಅಷ್ಟು ಒತ್ತಿ ಹೇಳಿದ್ದೇನೆ, ಇದು ಬಡವರ ಕೆಲಸ, ಇದನ್ನ ಸ್ವಲ್ಪ ಶ್ರದ್ಧೆಯಿಂದ ಮಾಡೋಣ ಅಂತ. ಅದು ನಿಮ್ ತಲೆಗೆ ಹೋಗಿಲ್ಲ. ಅದಕ್ಕೆ ಹೇಳೋದು ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ. ಅವ್ರಿಗೆ ಆಯ್ತು ಈ ರೂಪದಲ್ಲಿ ಅಲ್ಲದೆ ಇದ್ರೆ ಇನ್ನೊಂದು ರೂಪದಲ್ಲಾದ್ರೂ ನಾವು ಸಹಾಯ ಮಾಡಕ್ಕಾಗುತ್ತಾ? ಅದು ಬೇರೆ ವಿಷಯ. ಬಟ್ ಹಾಗಂತೇಳಿ ಅವರ್ ರೆಸ್ಪಾನ್ಸಿಬಿಲಿಟಿ ಟೈಮ್ಲಿ ಡಿಸ್ಪೋಸಲ್. ತಹಶೀಲ್ದಾರ್ಸು ಎಸಿಗಳು DC ಅವರು ಅಲರ್ಟಿಂದ ಮಾಡಿದ್ರೆ, ಯಾಕಂದ್ರೆ ನಮ್ಮ ಪ್ರಕಾರ ಒಂದು ಟೆನಿಗೆ ಒಟ್ಟೆ ಒಂದ್ಯಾಕೆ ಅರ್ಜಿ ಇದೆ. ಸೊ ಲಾರ್ಜ್ ನಂಬರ್ ಜನ ಬರೋದು ನಮ್ಮ ತಹಸೀಲ್ ಆಫೀಸಿಗೆ ಅಲರ್ಟಿ ಕರೆಕ್ಷನ್ಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಸ್ಟ್ರೀಮ್ಲೈನ್ ಮಾಡಿ ಟೈಮ್ಲಿ ಡಿಸ್ಪೋಸಲ್ ಆದ್ರೆ ಜನಕ್ಕೆ ನಾವು ಕೆಲಸ ಮಾಡ್ಕೊಬೇಕಾಗುತ್ತೆ, ಹರಾಸ್ಮೆಂಟ್ ಕಮ್ಮಿ ಆಗುತ್ತೆ. ಸೊ ನೀವು ಸ್ಟೇಜ್ ವೈಸ್ ಎಷ್ಟು ಸ್ಟೇಜ್ ಇದೆ ಇವರೇ KDSC ಅವರು ಒಂದು RRT ಕರೆಕ್ಷನ್ ಅಲ್ಲಿ ಅರ್ಜಿ ನಂತರ ಯಾವ ವಿಚಾರದ ಇಂಪಾರ್ಟೆಂಟ್ ಸ್ಟೇಜಸ್ ತಹಶೀಲ್ದಾರ್ ಆಫೀಸ್ ಕೇಸ್ ಆಗಿತ್ತು. ISI ಅಂಡರ್ಸ್ಟ್ಯಾಂಡ್. ಈಗ ನಿಮ್ದು ಡಿಜಿಟೈಸೇಷನ್ 99% ಆದ್ಮೇಲೆ ಹೋಗ್ಲಿ ಡಸಂಟ್ ಮ್ಯಾಟರ್. ಹೋಗ್ಲಿ ನಾಟ್ ಎ ಕ್ರಿಟಿಕಲ್ ಕ್ರೈಟೀರಿಯನ್. ಅಲ್ಲಿ ಸರ್ಚ್ ಮಾಡುವಾಗ ವಿಲೇಜ್ ಹಾಕಿದ್ರೆ ಬಂದೇ ಬರುತ್ತೆ. ಸೊ ವಿಲೇಜ್ ಅನ್ನ ಇಟ್ಕೊಂಡು ಸರ್ಚ್ ಮಾಡಿ ಡಾಕ್ಯುಮೆಂಟ್ ಇದೆಯಾ ಇಲ್ವಾ ಅಂತ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಜನ ಬರಬೇಕು, ನಿಮ್ ಕಚೇರಿ ಹತ್ರ ನಿಂತ್ಕೊಬೇಕು, ಅವಾಗ ಕೇಸ್ ಬೈ ಕೇಸ್ ನೀವು ವೆರಿಫೈ ಮಾಡಬೇಕು. ಅಷ್ಟೇ ನಾನು ಹೇಳಕ್ಕಾಗೋದು, ಇನ್ನೇನು ಹೇಳಿ ನಾನು. ಸೊ ಇಷ್ಟನ್ನ ಮಾಡಿ ಈಗ ಎಲ್ಲ ಕಡೆ, ಯಾಕಂದ್ರೆ ಈಗ ಆಗೋರು ಈಗ ಎಷ್ಟು ಇವಾಗ ಎಷ್ಟು ಅನುಬಂಧಾಗಿದೆ ಟೋಟಲ್. ಲಾಸ್ಟ್ ಮಾತಾಡಿದಾಗ ಒಂದು 17,000 ಇತ್ತು. ಎಷ್ಟು ಡಿಸ್ಟ್ರಿಕ್ಟ್ 26,273 ಇದೆ ಸರ್ ಅನುಬಂಧ ಅದರಲ್ಲಿ ಸ್ವಲ್ಪ ಫೇಲ್ ಆಗ್ತದೆ. ಒಂದು 1,000-2,000 ಫೇಲ್ ಆಗ್ಬೋದಲ್ವಾ? ಇಲ್ಲ ಸರ್, ನ್ಯೂ ಮೆಜರ್ಮೆಂಟ್ ಸರ್. ಅದರಲ್ಲಿ ಆಲ್ರೆಡಿ 24,360 ಮೆಜರ್ಮೆಂಟ್ ಆಗೋಗಿದೆ ಸರ್. ಅದರಲ್ಲಿ 7,000 ಡಿಸ್ಪ್ಯೂಟ್ ಅಂತ ಏನು ತಗೊಂಡಿದ್ದೆ, ಅದು ರಿವೆರಿಫಿಕೇಶನ್ ನೆಕ್ಸ್ಟ್ ಆಗ್ತದೆ ಸರ್ ಸ್ಟೇಜ್ ಅಲ್ಲಿ. ಅದು ಫೈನಲ್ ಆಗುತ್ತೆ. ಇನ್ನು 1,542 ಸಾರಿ ಈಗ 24,000 ಮೆಜರ್ಮೆಂಟ್ ಆಗಿದೆ. ಬಟ್ ದೀಸ್ ಆರ್ 1 to 5 ಅಂತ ಬಂದಿರೋವು. ಇಲ್ಲ ಸರ್, ಇಲ್ಲ ಅನುಬಂಧದಲ್ಲೇ ಬಂದಿರೋದು ಕರೆಕ್ಟ್. ಈಗ ಹೊಸ ಕೇಸ್ 1,542 ಆಫ್ಟರ್ ಮಿಸ್ಸಿಂಗ್ ರೆಕಾರ್ಡ್ ವೆರಿಫಿಕೇಶನ್ ಆದ್ಮೇಲೆ 1,542 ನೀವು ಅನುಬಂಧ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಸರ್. ಅದನ್ನ ಮೋಜಿನಿಗೆ ಆಟೋ ಅಲಾಟ್ಮೆಂಟ್ ಗೆ ಪುಷ್ ಮಾಡಿದೀವಿ ಸರ್. ಅಲ್ಲಿ ಅಲಾಟ್ಮೆಂಟ್ ಸ್ಟೇಜ್ ಇದೆ ಸರ್. ಓಕೆ, ಆಯ್ತು. ನೆಕ್ಸ್ಟ್ ಈಗ ನಿಮ್ದು 6 to 10 ಯಾವಾಗ ಶುರು ಮಾಡ್ತೀರಾ ಸರ್? 6 to 10 ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಜ್ ಗೆ ತಗೊಂಡಿದ್ದೀವಿ ಸರ್. 14,940 ಪುಷ್ ಮಾಡ್ಕೊಂಡಿದೀವಿ. ಬಟ್ ಅದೇ ಸರ್ವರ್ ಶಾರ್ಟೇಜ್ ಇದೆ ಸರ್. ಆಯ್ತು ಅದನ್ನ ಅದು ನಾನು ಅಸೆಸ್ಮೆಂಟ್ ಕೇಳ್ತಾ ಇದ್ದೇನೆ. 6 to 10 ನೀವು 14,000 ಅಲ್ಲಿ ನಿಮ್ ಪ್ರಕಾರ ಅವ್ರದ್ದು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ, ಬಟ್ ಎಷ್ಟು ಕೇಸು 14,000 ಅಲ್ಲಿ ಒಂದು ಔಟ್ಕಮ್ ಆಗ್ಬೋದು, ಪಾಸಿಟಿವ್ ಔಟ್ಕಮ್ ಆಗ್ಬೋದು? ನನ್ನ ಪ್ರಕಾರ 10,000 ಆಗುತ್ತೆ ಸರ್. ಒಟ್ಟು 18,000 ನೋಡಿದ್ರೆ ಈಗ 6,000 ಅರ್ಜಿ ಆಸ್ ಆಫ್ ಟುಡೇ ಅಂಡರ್ ಪ್ರೋಸೆಸ್ ಇದೆ.
ದಿನಕ್ಕೆ ಎಷ್ಟು ಬರ್ತಾ ಇದೆ ಅದು ಗೊತ್ತಿಲ್ಲ. ಅದೇನಾದ್ರು ಲೆಕ್ಕ ಇದೆಯವ್ರೆ? ಡೇಟಾ ಎಂಟ್ರಿ ಆಗದೆ ಇಟ್ಕೊಂಡಿರೋದು ಕೂಡ ಇಷ್ಟಿದೆ. ಅದನ್ನ ನಾವು ಹೇಳಿದ್ದೇನೆ, ಏನಾದ್ರು ಜನನೇ ಡೈರೆಕ್ಟ್ ಅಪ್ಲೋಡ್ ಮಾಡೋದು ಆಪ್ಷನ್ ಇದೆ, ಬಟ್ ಪಾಪ್ಯುಲರೈಸ್ ಮಾಡಿಲ್ಲ ನಾವು, ಜನಕ್ಕೆ ಗೊತ್ತಿಲ್ಲ. ಸೊ ಮಾಡಿಲ್ಲ ಅಂತ ಹೇಳಿದ್ರೆ, ಈಗ ನೀವು ಯಾರು ಹೇಳಿದ್ದಾಗಲೇ ಕೇಸ್ ವರ್ಕರ್ ಹತ್ರ ಪೆಂಡಿಂಗ್ ಇತ್ತು ಮ್ಯಾನ್ಯುವಲ್ ಆಗಿ, ಅವ್ರು ಹೇಳಿದಂಗೆ ಎಷ್ಟಿದೆ ಗೊತ್ತಿಲ್ಲ. ಎಂಟ್ರಿನೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಾಗುತ್ತೆ? ಅದು ಬೇಡದೆ ಹೋಗಿದ್ದು ಅವ್ರು ಎಂಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಸೊ ನೀವು ಸ್ವಲ್ಪ ಇದನ್ನ ಜನಗಳಿಗೆ ಅವ್ರದ್ದು ಅರ್ಜಿ ಅವರೇ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡೋ ತರ ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ನಿಮ್ಮೇಲೂ ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಇಲ್ಲ ಕೇಸ್ ವರ್ಕರ್ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ಸ್ವಾಮಿ ದಿನಕ್ಕೆ ಇಷ್ಟು ಅರ್ಜಿ ಅಪ್ಲೋಡ್ ಮಾಡಬೇಕು, ನಿಮ್ಗೇನ್ ಗೊತ್ತು ನನ್ ಕಷ್ಟ ಅಂತ ಹೇಳ್ತಾರೆ. ಆಯ್ತು, ಅವ್ರ ಮೇಲೆ ವರ್ಕ್ ಲೋಡ್ ಕಡಿಮೆ ಆಗುತ್ತೆ, ಜನನೇ ಅಪ್ಲೋಡ್ ಮಾಡೋದು. ಜನ ಅಂತ ಹೇಳಿದ್ರೆ ಜನ ರೈತರು ಯಾರು ಅಲ್ಲ, ಯಾವುದೋ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ತಾರೆ, ಅಲ್ಲಿ ಎನಿವೆ ನಾವೇನು ಯಾರಿಗೂ ಲಾಗಿನ್ ಏನು ಕೊಟ್ಟಿಲ್ಲ, ಸಿಟಿಸನ್ ಅಪ್ಲಿಕೇಶನ್ ಇರೋದು. ಮೊದಲಿಂದಲೂ ಇದೆ ಅಂತ ಹೇಳಿದ್ರು, ಮೊದಲಿಂದಲೂ ಇದೆ, ಆರ್ಆರ್ಟಿಗೆ ಮೊದಲಿಂದಲೂ ಇದೆ ಅಂತಲ್ಲ, ಜನ ಅಪ್ಲೈ ಮಾಡೋದು ಆನ್ಲೈನ್ ಅಲ್ಲಿ. ಪೌತಿಗೆ ಅದಕ್ಕೆ ಆರ್ಆರ್ಟಿಗೆ ಬೋರ್ಡಿಗೆ ಅಂತೇಳಿ ಹಿಂದೆನೆ ಮಿನಿಸ್ಟರ್ ಇದ್ದಾಗ ಸಿಟಿಸನ್ ಆಗಿ ಅಂತ ಓಪನ್ ಮಾಡಿದ್ರು. ಅದ್ರ ಅಮೌಂಟ್ ಆಗಲಿಲ್ಲ ಅಷ್ಟೇ, ಎಲ್ಲಕ್ಕೂ ಇಲ್ಲ ಸರ್. ಅದನ್ನೇ ಅವರು ನಿನ್ನೆ ಹೇಳಿದ್ರು, ಮೊದಲಿಂದಾನು ಇದೆ ಅಂತ. ಅದು ಲಿಂಕ್ ಆಗಿದೆಯಾ ಏನು ಅಂತ ಖಾತ್ರಿ ಪಡಿಸ್ಕೊಂಡು, ಈಗ ನಮ್ಮ ಕೇಸ್ ವರ್ಕರ್ ಮೇಲೆ ವರ್ಕ್ ಲೋಡ್ ಕಮ್ಮಿ ಆಗ್ಬೇಕು, ಮ್ಯಾನ್ಯುವಲ್ ಲೇಬರ್ ಕಮ್ಮಿ ಆಗ್ಬೇಕಂದ್ರೆ ಅವ್ರು ಯಾವುದೋ ಒಂದು ಕಂಪ್ಯೂಟರ್ ಸರ್ವಿಸ್ ಸೆಂಟರ್ಗೆ ಹೋಗ್ತಾರೆ, ಅಲ್ಲಿ ಎಂಟ್ರ್ ಮಾಡ್ತಾರೆ. ಎಲ್ಲ ಅವ್ರಿಗೊಂದು 50 ರೂಪಾಯಿ ಫೀಸ್ ಕೊಟ್ಕೊತಾರೆ, 100 ರೂಪಾಯಿ ಅದು ಅವ್ರಿಗೂ ಮಧ್ಯ, ನಮ್ಗೇನು ಸಂಬಂಧ ಇಲ್ಲ. ಸಿಟಿಸನ್ ಲಾಗಿನ್ ಅನ್ನ ಪಾಪ್ಯುಲರೈಸ್ ಮಾಡಿ, ಆವಾಗ ಡೇಟಾ ಎಂಟ್ರಿಗೆ ಪೆಂಡೆನ್ಸಿನೂ ಆಟೋಮ್ಯಾಟಿಕಲಿ ಕಂಟ್ರೋಲ್ ಆಗುತ್ತೆ. ಕೇಸ್ ಎಂಟರ್ ಆಗ್ಬಿಟ್ರೆ ಆಮೇಲೆ ನೀವು ಮಾನಿಟರ್ ಮಾಡಬೇಕು, AC, ತಹಸೀಲ್ದಾರರು, DC-ಗಳು ಎಲ್ಲರೂ. ಅದಕ್ಕೋಸ್ಕರ ಈ ಆರ್ಆರ್ಟಿದು ಕೂಡ ಹೆಚ್ಚು ರೈತರಿಗೆ ತೊಂದರೆ ಆಗುವಂತ ಒಂದು ವಿಷಯ, ಅಥವಾ ಹೆಚ್ಚು ರೈತರು ನಮ್ಮ ಕಚೇರಿಗಳಿಗೆ ಅಲ್ದಾಡುವಂತ ವಿಷಯ. ಸೊ ಅದಕ್ಕೆ ಕಷ್ಟಪಟ್ಟು ಈಗ ಆರ್ಆರ್ಟಿ ಮಾಡ್ಯೂಲ್ ಆನ್ಲೈನ್ ಮಾಡಿದ್ದೀವಿ. ಸಲೀಸೇನಿಲ್ಲ, ಅಸಾಧ್ಯ ಅಂತ ಅನ್ಕೊಂಡಿದ್ವಿ, ಅದು ಈಗ ಆನ್ಲೈನ್ ಬಂದಿದೆ. ಬಟ್ ಪೂರ್ತಿ ಎಫೆಕ್ಟಿವ್ ಆಗಿ ಯೂಸ್ ಆಗ್ಬೇಕಾದ್ರೆ ಟೈಮ್ಲಿ ಡಿಸ್ಪೋಸಲ್ ಆಗ್ಬೇಕು. ಇದನ್ನ ನೋಡಿ ಸ್ವಲ್ಪ. ಈಗ ಕೆಲವರು ಮೊನ್ನೆ ಹೇಳಿದ್ರು, ತಹಸೀಲ್ದಾರ್ಗೆ ಈಗ ವಾಪಸ್ ನಾವು ಡೆಲಿಗೇಟ್ ಮಾಡಿದ್ದೀವಿ ಮೈನರ್ ಕರೆಕ್ಷನ್ಸ್ ಎಲ್ಲ ಕಂದಾಯ ಅದಾಲತ್ ಮಾಡ್ಯೂಲ್ ಅಲ್ಲಿ. ಆದ್ರೆ ಆ ಅರ್ಜಿಗಳು ಕೂಡ ಯಾವ ಬಹುಶಃ ಆ ಡೇಟ್ಗೆ ಮೊದಲು ರೈಸ್ ಆಗಿತ್ತು, ಅವು ಈಗಲೂ AC-ಗೆ ಹೋಗ್ತಾ ಇದ್ದಾವೆ. ಸೊ ಅದು ತಹಸೀಲ್ದಾರ್ಗೆ ಹೋಗ್ಬೇಕು ಅಂತ ಸುಮಾರು ಜನ ಕೆಲವರು ಸಜೆಸ್ಟ್ ಮಾಡಿದ್ರು. ಆದ್ರೆ ಈ ಕಂದಾಯ ಅದಾಲತ್ ಪ್ರಕಾರ ನಾವೇನು ತಹಸೀಲ್ದಾರ್ಗೆ ಡೆಲಿಗೇಟ್ ಮಾಡಿದ್ದೇವೆ, ಆ ಆದೇಶದಲ್ಲೇ ಈ ಲೈನು ಕೂಡ ಇದೆ. ಹಿಂದೆ ರಿಜಿಸ್ಟರ್ ಆಗಿರೋ ಕೇಸು ಅದು AC-ಗೆ ಹೋಗುತ್ತೆ. ಸೊ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಯಾವ್ದೆಲ್ಲ ಅಪ್ಲಿಕೇಶನ್ ಬಂದ್ಬಿಟ್ಟಿತ್ತು ಹಿಂದೆ, ಅವೆಲ್ಲ AC-ಗೆ ಹೋಗುತ್ತೆ ಅಂತ ಆ ಆದೇಶದಲ್ಲೇ ಇದೆ. ಸೊ ಅದನ್ನ ಒಂದು ಇಶ್ಯೂ ಮಾಡಬೇಡಿ. ಅವೆಲ್ಲ ಒಂದು 500 ಅರ್ಜಿ ಆ ಥರದ್ದು ಇರಬಹುದು. ಒನ್ ಟೈಮ್ ಅದು AC-ಗೆ ಹೋಗ್ಲಿ. ಸೊ ಹಿಂದೆ ರೈಸ್ ಆಗಿರೋ ಅರ್ಜಿ ಅದನ್ನ ತಹಸೀಲ್ದಾರ್ಗೆ ವಾಪಸ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಏನೋ ಅವ್ರದ್ದು ಸಿಸ್ಟಮ್ ಅಲ್ಲಿ ಆ ತರ ಇದೆ ಲಾಜಿಕ್. ಸೊ ಅದನ್ನ ಒಂದು ನೀವು ನೆಪ ಇಟ್ಕೊಂಡು ಇದು ಮಾಡಬೇಡಿ, ಇದು ಅವ್ರಿಗೆ ಹೋಗ್ತಾ ಇದೆ, ಇದು ನಮ್ಗೆ ಬರ್ತಾ ಇಲ್ಲ, ಇವೆಲ್ಲ ಅವು ಒನ್ ಟೈಮ್ ಅದು ಏನು ಒಂದಷ್ಟು ಅರ್ಜಿ ಇರುತ್ತೆ, ಅದನ್ನ AC-ಗೆ ಹೋಗ್ಲಿ. ಬಟ್ ಪ್ರಾಸ್ಪೆಕ್ಟಿವ್ಲಿ ಇನ್ ಮುಂದೆ ರೈಸ್ ಆಗೋದ್ರಿಂದ ತಹಸೀಲ್ದಾರ್ಗೆ ಬರುತ್ತೆ. ಕ್ಲಿಯರಾ? ಅದೊಂದು ಕೆಲವರು ಫೀಲ್ಡ್ ಅಲ್ಲಿ ಗೊತ್ತಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಸ್ವಲ್ಪ